ಉತ್ತರ ಕರ್ನಾಟಕದ ಪ್ರಮುಖ ಮತ್ತು ಅತಿ ದೊಡ್ಡ ಜಿಲ್ಲೆಯಾದ ಕಲಬುರಗಿ ಜಿಲ್ಲೆಯ ವಿಶ್ವಕರ್ಮ ಜನಾಂಗದವರಿಗೆ ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯದ ಸಾಂಸ್ಕೃತಿಕ ಚಟುವಟಿಕೆಗಳ ಆಯೋಜನೆ ಮತ್ತು ಸಮುದಾಯದ ಭವನ ನಿರ್ಮಾಣಕ್ಕೆ ಈ ಜನಾಂಗಕ್ಕೆ ಸಾಮಾಜಿಕ ನ್ಯಾಯದಡಿ ನಾಗರಿಕ ಸೌಲಭ್ಯ ನಿವೇಶನ ಒಂದನ್ನು ಮಂಜೂರು ಮಾಡಿದ್ದಕ್ಕಾಗಿ ಕರ್ನಾಟಕ ವಿಶ್ವಕರ್ಮ ಮಹಾ ಒಕ್ಕೂಟ ಹಾಗೂ ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಂಘಟನೆಗಳು ಸರ್ಕಾರಕ್ಕೆ ಅಭಿನಂದನೆ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿವೆ ಎಂದು ಅಧ್ಯಕ್ಷರಾದ ವಿಜಯಕುಮಾರ್ ಪತ್ತಾರ್ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದರು. ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಸರ್ಕಾರ ಮಂಜೂರು ಮಾಡಿರುವ ನಿವೇಶನವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡ ಕೋಟ್ನೂರು ಡಿ ಗ್ರಾಮದ ಸರ್ವೆ ನಂಬರ್ 61/4ರಲ್ಲಿದ್ದು 30 ವರ್ಷಗಳ ಅವಧಿಗೆ ಗುತ್ತಿಗೆಗೆ ಆಧಾರದ ಮೇಲೆ ಇದ್ದು 1344.22 ಚದುರ ಕಿಲೋಮೀಟರ್ ವಿಸ್ತರಣೆ ಹೊಂದಿದೆ. ಈ ನಿವೇಶನಕ್ಕೆ ಹಂಚಿಕೆ ಮೌಲ್ಯದ ಶೇಕಡಾ 10ರಷ್ಟು ದರದ ನಿಗದಿಪಡಿಸಲಾಗಿದ್ದು ನಿವೇಶನ ಹಂಚಿಕೆ ಆದೇಶಕ್ಕೆ ರಾಜ್ಯ ಸಚಿವ ಸಂಪುಟ ಜೂನ್ 20ರಂದು ಅನುಮೋದನೆ ನೀಡಿದೆ. ಕಳೆದ 8 ತಿಂಗಳ ಹಿಂದೆ ಕಲಬುರಗಿಯಲ್ಲಿ ಜರುಗಿರುವ ರಾಜ್ಯ ವಿಶ್ವಕರ್ಮ ಮಹಾ ಒಕ್ಕೂಟ ನೂತನ ಕಲಬುರಗಿ ಜಿಲ್ಲಾ ಘಟಕ ಪ್ರಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸಂದರ್ಭದಲ್ಲಿ ರಾಜ್ಯ ಒಕ್ಕೂಟ ಮತ್ತು ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ನೌಕರ ವಿವಿಧೋದ್ದೇಶ ಸಹಕಾರಿ ಸಂಘ ಮತ್ತು ಕಲಬುರಗಿ ವಿಶ್ವಕರ್ಮ ಸಮಾಜದ ವತಿಯಿಂದ ಉಚಿತ ನಿವೇಶನಕ್ಕಾಗಿ ಅಂದಿನ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಹಾಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಂದಿನ ನಗರಾಭಿವೃದ್ಧಿ ಸಚಿವರಾಗಿದ್ದ ಭೈರತಿ ಸುರೇಶ್ ಅವರಿಗೆ ಜಂಟಿಯಾಗಿ ಮನವಿ ಪತ್ರ ಸಲ್ಲಿಸಲಾಗಿತ್ತು. ನಮ್ಮ ಸಮಾಜದ ಈ ಬೇಡಿಕೆಯನ್ನ ಲಕ್ಷಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುತುವರ್ಜಿ ವಹಿಸಿ ವಿಶ್ವಕರ್ಮ ಸಮಾಜಕ್ಕೆ ಕಲಬುರಗಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ನಿವೇಶನ ಮೌಲ್ಯದ ಮೊತ್ತ ಅಂದರೆ 1.4 ಕೋಟಿ ರೂಪಾಯಿ ಮೌಲ್ಯದ ನಿವೇಶನವನ್ನು ಮಂಜೂರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಯಾರು ನ್ಯಾಯ ದೊರಕಿಸಿಕೊಟ್ಟಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ನಮ್ಮನ್ನೇ ಅವರು ತಮ್ಮ ಗೃಹ ಕಚೇರಿಗೆ ಕರೆಸಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಲ್ಲದೆ ಇವತ್ತಿನ ಒಂದು GD ಅಧ್ಯಕ್ಷರು ಕೂಡ ಅವರು ವೈಯಕ್ತಿಕ ಮಾತನಾಡಿ ಇವರ ಮನವಿಯನ್ನು ಸರ್ಕಾರಕ್ಕೆ ನೀವು ಕಳಿಸಬೇಕಂತ ಹೇಳ್ಬಿಟ್ಟು ಭಾಳಷ್ಟು ಮುತುವರ್ಜಿಯನ್ನು ವಹಿಸಿದ್ರು. ಅಷ್ಟೇ ಅಲ್ಲದೇನ ಆ ಸರ್ಕಾರಕ್ಕೆ ಮುಟ್ಟಿದ ಮೇಲೆ ನಮ್ಮ ವಿಶ್ವಕರ್ಮ ಮಹಾ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಪತ್ತಾರ್ ಸರ್ ಅವರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ಸಮಾಜಕ್ಕೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಉದ್ದೇಶದಿಂದ ಕಳೆದ ಒಂದು 3 ತಿಂಗಳ ಹಿಂದೆ ನಡೆದಂಥ ಒಂದು ಸಭೆಯಲ್ಲಿ ಅವರಿಗೆ ನಮಗೆಲ್ಲ ಒಂದು ಭರವಸೆಯನ್ನು ಕೊಟ್ಟಿದ್ರು. ಏನಂದರೆ ನಮ್ಮ ಗುಲ್ಬರ್ಗಾ ಒಕ್ಕೂಟದ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ CA ನಿವೇಶನವನ್ನು ನಾನು ಯಾವುದೇ ಕಾರಣಕ್ಕೂ ಸರ್ಕಾರ ಮಟ್ಟದಲ್ಲಿ ಈ ಭಾಗದ ನಾಯಕರನ್ನ ಮನವರಿಕೆ ಮಾಡಿ ನಿಮಗೆ ಕೊಡಿಸುವಂಥ ಪ್ರಯತ್ನ ನಾನು ಶತಾಯಗತಾಯ ಮಾಡ್ತೀನಿ ಅಂತ ಒಂದು ಭಾಷೆಯನ್ನು ಕೊಟ್ಟಿದ್ರು. ಅದನ್ನ ಇವತ್ತು ತಮ್ಮೆಲ್ಲರಿಗೂ ವ್ಯಕ್ತಪಡಿಸೋದು ಏನಂದ್ರೆ ಅದರ ಆದೇಶದ ಪ್ರತಿಯನ್ನು ತಾವು ಕೊಟ್ಟಿರ್ತಕ್ಕಂಥ ವಿವರಣೆಯಲ್ಲಿ ನಾನು ನೀಡಿದ್ದೀನಿ. ದಯವಿಟ್ಟು ಅವರಿಗೆ ನಮ್ಮ ಸಮಾಜ ಯಾವತ್ತು ಚಿರಋಣಿ ಆಗಿರ್ಬೇಕಂತ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕಿಂತ ಇದರ ವಿಷಯವನ್ನ ನಮ್ಮ ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರು ತಮ್ಮೆಲ್ಲರಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೊಡ್ತೇನೆ. ನಮ್ಮ ಹಿಂದುಳಿದ ವರ್ಗಗಳಲ್ಲಿ ಒಂದಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜಕ್ಕೆ ಬಹುಶಃ ಸ್ವತಂತ್ರ ಬಂದರೂ ಕೂಡ ಇಲ್ಲಿವರೆಗೂ 75 ವರ್ಷ ಕಳೆದರೂ ಕೂಡ ನಮಗೆ ನಮ್ಮ ಸಮುದಾಯಕ್ಕೆ ಕಡುಬಡವರು ಇರ್ಬೋದು ಅಥವಾ ಯಾರೇ ಇರ್ಬೋದು ಒಂದೂ ಇಲ್ಲಿ ಒಂದು ನಮಗೆ ಇರ್ತಕ್ಕಂಥ ಸಾಂಸ್ಕೃತಿಕ ಇರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು ಅಥವಾ ಮದುವೆ ಮುಂಜಿಗಳು ಇದು ಮಾಡೋಕ್ಕೆ ಒಂದು ನಿವೇಶನ ಇರಲಿಲ್ಲ. ಈ ಘನ ಸರ್ಕಾರ ಏನಿದೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುತುವರ್ಜಿ ವಹಿಸಿ ಕಳೆದ 8 ತಿಂಗಳಿಂದ ನಾವು ಸರ್ಕಾರಿ ನೌಕರ ಸಂಘ ಹಾಗೂ ವಿಶ್ವಕರ್ಮ ಒಕ್ಕೂಟದಿಂದ ಅಪ್ರೋಚ್ ಆಗಿದ್ವಿ. ಆ ಸಾಮಾಜಿಕ ನ್ಯಾಯದಡಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮನವೊಲಿಸಿ ಈ ಹಿಂದುಳಿದ ವರ್ಗಗಳ ಏನು ವಿಶ್ವಕರ್ಮ ಸಮಾಜ ಇದೆ ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ನಿಮ್ಮ ಒಂದು ಬೇಡಿಕೆಯನ್ನು ನಾನು ಆದಷ್ಟು ಬೇಗ ಈಡೇರಿಸ್ಕೊಡ್ತೀನಿ ಅಂತ ಕೂಡ ಕಳೆದ ಒಂದು 3-4 ತಿಂಗಳಿಂದ ನನಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ನನಗೆ ಭರವಸೆ ಕೊಡಿ ಕೊಟ್ಟಿದ್ರು. ಇವರು ಕೂಡ ಗೃಹ ಕಚೇರಿ ನಮ್ಮ 3 ವಿಭಾಗ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ CK ಪತ್ತಾರ್ ಹೇಳಿದಾಗೆ ಇಲ್ಲಿ ಮನವಿ ಕೊಟ್ಟಿದ್ರು. ಗುರುತು ತಮ್ಮ ಸರ್ಕಾರದಲ್ಲಿ ಹೇಗಿರುತ್ತೆ ಅಂತ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಯಾವತ್ತೂ ಕಾರ್ಯಗಳು ಆಗಲ್ಲ. ಅದು ಹಲವಾರು ಅಪ್ಲಿಕೇಶನ್ ಕೊಟ್ಟ ತಕ್ಷಣ GDಯಲ್ಲಿಂದ ಒಂದು 3 ಬಾರಿ ರಿಜೆಕ್ಟ್ ಆಯಿತು, ಕ್ಯಾಬಿನೆಟ್ಗೆ ಹೋಯ್ತು. ಯಾಕಂದ್ರೆ ಅದು 1344.22 ಚದುರ ಮೀಟರ್ನ ಅರ್ಧ ಎಕರೆಗೆ ಸ್ವಲ್ಪ ಕಡಿಮೆ ಇದಷ್ಟು ಅದರ ಮೌಲ್ಯ 1,34 ಲಕ್ಷ ರೂಪಾಯಿ ಮೌಲ್ಯ ಸರ್ಕಾರಿ ಮೌಲ್ಯದಿದೆ. ಅದನ್ನು ಈ ಸಮಾಜಕ್ಕೆ ನಾವು ಸರ್ಕಾರದಿಂದ ಈ ಒಂದು ಒಳಿತಿಗೋಸ್ಕರ ಅವರಿಗೆ ಒಂದು ನಿವೇಶನ ಕೊಡಬೇಕಂತ ಒಂದು ದೊಡ್ಡ ಕ್ಯಾಬಿನೆಟಲ್ಲಿ ಕಳೆದ
2ರಿಂದ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಸರ್ಕಾರ ನಮ್ಮ ಸಮುದಾಯಕ್ಕೆ ನೀಡಿದೆ. ಆ ನಿಮಿತ್ತ ನಾವು ಕಳೆದ ನಮ್ಮ ವಿಶ್ವಕರ್ಮ ಒಕ್ಕೂಟ ತಂದೆ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದಡಿ ನಮಗೇನು ನಾವು ಸೋಷಿಯಲ್ ಜಸ್ಟಿಸಿಂದ ಏನು ವಂಚಿತರಾಗಿದ್ದೀವಿ ಅದನ್ನು ಹಂತ ಹಂತವಾಗಿ ಸರ್ಕಾರ ಗಮನಕ್ಕೆ ತಂದು ನಾವು ಇದು ಮಾಡ್ತಾ ಇದ್ದೀವಿ. ಕಳೆದ ಗದಗ ಜಿಲ್ಲೆಯಲ್ಲಿ ವರವಿ ಸುಕ್ಷೇತ್ರ ದೊಡ್ಡ ದೇವಸ್ಥಾನ ಮೌನೇಶ್ವರ ದೇವಸ್ಥಾನ ಅಲ್ಲಿ ಕೂಡ 1 ಕೋಟಿ ರೂಪಾಯಿ ಘನ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೀವಿ. ಅದೇ ರೀತಿ ಹುಬ್ಳಿಯಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕೂಡ ದೇವಸ್ಥಾನಕ್ಕೋಸ್ಕರ ಅಲ್ಲಿ ಅರ್ಧ ಎಕರೆ ಕೂಡ ಇದು ಮಾಡಿದ್ವಿ. ಬಳ್ಳಾರಿಯಲ್ಲಿ ಕೂಡ ನಮ್ಮ ಜಕಣಾಚಾರ್ಯ ವಿಶ್ವಕರ್ಮ ಒಂದು ಸರ್ಕಲ್ ಕೂಡ ಇದು ಮಾಡಿದ್ವಿ. ಹಂತ ಹಂತವಾಗಿ ನಾವು ನಮ್ಮ ಕಳೆದ 2 ವರ್ಷದಿಂದ ಏನು ಸಂಘಟನೆ ರಚನೆ ಆಯಿತು ವಿಶ್ವಕರ್ಮ ಒಕ್ಕೂಟ, ಇದನ್ನು ಸಾಮಾಜಿಕ ನ್ಯಾಯದಡಿ ಸರ್ಕಾರದಿಂದ ಏನು ವಂಚಿತಗೊಂಡಿದ್ದು ಅದನ್ನು ಹಂತ ಹಂತವಾಗಿ ಸರ್ಕಾರದಿಂದ ಬೇಡಿಕೆಯನ್ನು ಈಡೇರಿಸ್ಕೊಂತ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ನೆನೆಸ್ಕೋಬೇಕಾಗತ್ತೆ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರನ್ನ. ನಮ್ಮ ಸಮುದಾಯರಿಗೆ 40ರಿಂದ 60 ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಇಲ್ಲಿ ಕಲಬುರಗಿನಲ್ಲಿ ಒಂದು ಅವ್ರಿಗೆ ಬ್ಯಾಕ್ ಸಮುದಾಯ ಭವನಕ್ಕೆ ಇವರಿಗೆ ನಿವೇಶನ ಅವಶ್ಯಕತೆ ಇದೆ, ಮಂಜೂರಾತಿ ಮಾಡಬೇಕಂತ ತಾವು ಮನಗಂಡು ಸರ್ಕಾರ ಗಮನಕ್ಕೆ ತಂದು ಇದನ್ನು ಮಂಜೂರಾತಿ ಮಾಡಿದರೆ ಆ ನಿಟ್ಟಿನಲ್ಲಿ ಸಮಸ್ತ ನಮ್ಮ ವಿಶ್ವಕರ್ಮ ಒಕ್ಕೂಟ ಬೆಂಗಳೂರು ರಾಜಧಾನಿಯಿಂದ ಹಾಗೂ ವಿಶ್ವಕರ್ಮ ನೌಕರರ ವಿಧೇಯ ಸಹಕಾರ ಸಂಘ ವತಿಯಿಂದ ಅವ್ರಿಗೆ ತುಂಬ ಹೃದಯ ಕೃತಜ್ಞತೆಗಳನ್ನು ನಾನು ಈ ಕಲಬುರಗಿನಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಎಷ್ಟು ಅವರಿಗೆ ಕೃತಜ್ಞತೆ ತಿಳಿದು ಸಾಲದು. ಅವರು ಇನ್ನಷ್ಟು ಇದು 30 ವರ್ಷಗಳ ಕಾಲ ಗುತ್ತಿಗೆ ಅದರ ಮೇಲೆ ನೀಡಿದ್ದಾರೆ ಸರ್. ವಿಶ್ವಕರ್ಮ ನೌಕರರ ವಿದೇಶ ಸಹಕಾರ ಸಂಘಕ್ಕೆ ನಮಗೆ ವಿಶ್ವಕರ್ಮ ಸಮಾಜಕ್ಕೆ ಅದನ್ನ ಏನಂತಂದ್ರೆ ವಿಶ್ವಕರ್ಮ ನೌಕರರ ಸಂಘ ಸಹಕಾರ ಸಂಘಕ್ಕೆ ಅಂತ ಕೊಟ್ಟಿದ್ದಾರೆ ಸರ್. ಇದನ್ನ ಸರ್ವ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಯೂನಿಟ್ಗಳಿದಾವೆ, ಅದು ಎಲ್ಲರೂ ಕೂಡಿನೇ ಸಮಾಜಕ್ಕಂತ ಕೊಟ್ಟಿರೋದು. ಅದನ್ನ ಇವರು ಎಲ್ಲರೂ ನಮ್ಮವರು ಹಾಂ ಸರ್ ಹೌದು ಸರ್. ನಮ್ಮ ಸಮಾಜ ನಮ್ಮ ಸಂಘ ಬೇರೆ ಅನ್ನೋಕ್ಕಾಗುತ್ತೆ. ನಮ್ಮ ಸಮಾಜನೇ ಈ ಸಂಘಗಳು ಬೇರೆ ಬೇರೆ ಹೆಸರಿರ್ತವೆ. ಲಿಂಗ ಸಂಘಗಳ